ಯಾರೇ ಆಗಿರಲಿ, ಯಾವನೇ ಹೋರಾಟಗಾರ ಆಗಲಿ, ಅವನೆಂಥದೇ ಪಂಡಿತನಾಗಿರಲಿ, ಪಾಮರ್ನೇ ಆಗಿರಲಿ, ಎಂಥದೇ ಅಕಾಡೆಮಿಕಲ್ ಪರ್ಸನಾಲಿಟಿನೇ ಆಗಿರಲಿ, SITಯ ರಚನೆ ಅಂದರೆ ಏನು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ನ ಕರ್ತವ್ಯ ಏನು, ಅವನು ಅಪ್ರಾಮಾಣಿಕವಾಗಿ ಬಿಂಬಿಸ್ತಿದ್ದಾನೆ ಅಥವಾ ಅಪ್ರಾಮಾಣಿಕವಾಗಿ ತನಗೆ ಗೊತ್ತಿರುವ ವಿಚಾರವನ್ನು ಹೈಡ್ ಮಾಡಿ ಇಟ್ಕೊಂಡಿದ್ದಾನೆ, ಅವನ್ನೆಲ್ಲೋ ಪ್ರೊಟೆಕ್ಟ್ ಮಾಡಿ ಇನ್ನೆಲ್ಲೋ ಇರಿಸಿದ್ದಾನೆ, ಮತ್ತೊಂದಷ್ಟು ಕ್ರೈಮ್ ಆಗಲಿಕ್ಕೆ ಅವನನ್ನು ಬಿಟ್ಟಿದ್ದಾನೆ, ಕಾನೂನು ಸುವ್ಯವಸ್ಥೆ ಗಮನಕ್ಕೆ ತರದೆ ಅವನೆಂಥವನೇ ಹೋರಾಟಗಾರನಾಗಿರಲಿ. ಅವನನ್ನು ಹೋರಾಟಗಾರ ಅಂತ ಅನ್ನೋಕ್ಕಾಗಲ್ಲ ಸರ್, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆ ಥರದವ್ರನ್ನ ನಾವು ಹೋರಾಟಗಾರರ ವ್ಯಕ್ತಿತ್ವವನ್ನಿಟ್ಟು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥವನನ್ನು ನಾವು ಹೋರಾಟಗಾರ ಅಂತ ಅನ್ಲಿಕ್ಕಾಗಲ್ಲ. ಬೇರೆಯವರ ವೈಯಕ್ತಿಕ ವ್ಯಕ್ತಿತ್ವವನ್ನು ಹಿಡಿದು ಜಡಾಯಿಸಬೇಕೇ ಹೊರತು ಅವರ ಅಪ್ಪನನ್ನು, ಅವರ ಅಮ್ಮನನ್ನು, ಅವರ ಅಕ್ಕನನ್ನು ಕರೆಯುವಂಥ ಪ್ರಕ್ರಿಯೆಯಲ್ಲಿ ಹೋರಾಟಗಾರರನ್ನು ಇರಬಾರ್ದು. ನಾವು ಯಾವತ್ತೂ ಕಾನೂನುಬದ್ಧ ಸಂವಿಧಾನಬದ್ಧ ವಿಚಾರಗಳನ್ನು ಇಟ್ಕೊಂಡೇ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೂ ನಾವು ಹೇಳುವಂಥ ಮಾತು ಇಮ್ಮಿಡಿಯೇಟಾಗಿ ಅವನು ಬಂದಿರುವಂಥ ಪೌರ ಕಾರ್ಮಿಕನ ಒಂದು ಅತ್ಯಂತ ಪ್ರಾಮಾಣಿಕ ದಕ್ಷನೊಬ್ಬನ ಹೇಳಿಕೆಗಳನ್ನು ದಾಖಲಿಸುವಾಗ ನಮ್ಮ SC/ST ಕಮಿಷನ್ ತಮ್ಮ ಮುಂದೆ ಮೊದಲೊಮ್ಮೆ ಹೇಳಿದೆ, ಅವು ಕೂಡ ಮುಂದೆ ಬಂದು ಅವನ ಬೆನ್ನೆಲುಬಾಗಿ ನಿಲ್ಲಬೇಕು. ನನ್ನಂಥ ಸಂಸ್ಥೆಯು ಕೂಡ ಅವನ ಬೆನ್ನೆಲುಬಾಗಿ ನಿಲ್ಲಬೇಕು. ಆಗ ಮಾತ್ರ ಒಂದು ಅರ್ಥಪೂರ್ಣವಾದ ಹೆಜ್ಜೆ ಆಗತ್ತೆ. ಈ ಬಿಡಿ ಬೇರೆಯವರ ಮಾತುಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು. ಅವಮಾನಕರವಾಗಿ ಮಾತಾಡ್ತಾ ಮತ್ತೇನೋ ಬೆಳೆಗಳು ಬೇಯಿಸ್ಕೊಳ್ಳುವಂಥವ್ರ ಬಗ್ಗೆ ನನ್ನ ಮಾತಿಲ್ಲ. ಬರೀಬೇಕು ಸರ್, ಸರ್ಕಾರಕ್ಕೆ ನಿರಂತರವಾದಂಥ ಬರೆಯುವ ಪ್ರಕ್ರಿಯೆ ಇರಬೇಕು. ಸರ್ಕಾರಕ್ಕೆ, ನ್ಯಾಯಾಲಯಕ್ಕೆ ಮತ್ತು ಆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬರೆದು ಇಟ್ಟಿದ್ದೀನಿ. ಈ ಎಲ್ಲ ದಾಖಲೆಯನ್ನು ನಾನು SIT ಮುಂದೆ ಇಡುವವನೇ. ಅವರು ಕೇಳಿದರೆ ನಾನು ಅವರ ಯಾವ ಸಮಯದಲ್ಲಾರ ಕೇಳಿ ಎಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದರೆ ಅಷ್ಟೊತ್ತಿಗೆ ಬರುವವನೇ. ಯಾಕೆ ಅಂತ ಹೇಳಿದರೆ ನಾನು ಎಲ್ಲವನ್ನು ಕಾನೂನುಬದ್ಧವಾಗೇ ನೋಡುವಂಥವನು, ಕಾನೂನುಬದ್ಧ ವಿಚಾರದಲ್ಲೇ ಮಾತನಾಡುವಂಥವನು. ಆ ಕಾರಣದಿಂದ ಕೆಲವು ಹೋರಾಟಗಳ ವೈಯಕ್ತಿಕ ಘರ್ಷಣೆಗಳಿವೆ. ಸರ್ಕಾರಿ ಜಾಗಗಳಲ್ಲಿ ಏನೆಲ್ಲ ನಡೀತಾ ಇರುವಂಥ ಅಕ್ರಮಗಳೂ ಇವೆ. ಆ ದಾಖಲೆಗಳನ್ನು ತೆಗೆದಿಟ್ಕೊಂಡಿದ್ದೇನೆ. ಅದು ಕಾಲ ಬಂದಾಗ ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರುವವನಿದ್ದೇನೆ. ಆದರೆ ಈಗ ತಂದಂಥ ದಾಖಲೆಗಳಲ್ಲಿ ಅವಳಿಗೆ ಪರಿಹಾರ ಬೇಕಲ್ವ? ಸೌಜನ್ಯತೆ ಅವಳಿಗೆ, ಅವಳು ಕೊಂದಂಥದ್ದು ಯಾರು ಅಂತ ಗೊತ್ತಿಲ್ಲದೆ ಅಮಾಯಕಳಾದವಳಿಗೆ ಅವಳಿಗೊಂದು ಪರಿಹಾರ ಕೊಡಿ ಅಂತೇಳಿ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೂ ಬರೆದಿದ್ದೇನೆ. ಅದೇ ರೀತಿಯಾಗಿ ಈಗ ಬಂದಂಥ ಅಸ್ಥಿಪಂಜರ SC/ST ಕಮಿಷನ್ಗೂ ಬರೆದಿದ್ದೇನೆ. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ನಮ್ಮ MLC, MP, ರಾಜ್ಯಸಭಾ ಸದಸ್ಯರು ಕೂಡ ಅವರ ಬೆನ್ನಿಗೆ ನಿಲ್ಲಲೇಬೇಕು. ಯಾಕೆ ನಿಲ್ಲಬೇಕು ಅಂತ ಹೇಳಿದರೆ ಅವನು ಹೇಳುತ್ತಿರುವ ಅಂಶಗಳು ಅವರಿಗೆ ವಿರುದ್ಧವಾಗಿದ್ದರೂ ಕೂಡ ನಿಲ್ಲಬೇಕು, ಅಥವಾ ನನಗೆ ವಿರುದ್ಧವಾಗಿದ್ದರೂ ಕೂಡ ನಿಲ್ಲಬೇಕು. ನಾವು ಅವನ 10 ವರ್ಷದ ಸಂಘರ್ಷವನ್ನು ಅನಾಲಿಸಿಸ್ ಮಾಡಬೇಕು. ಅವನ ಮಾನಸಿಕ ತಲ್ಲಣಗಳೇನು? ಅವನು 12 ವರ್ಷದ 14 ವರ್ಷದ ಮಗುವನ್ನು ಊತಾಕ್ತೆ ಅಂತ ಹೇಳ್ತಾನೆ. ಅವನ ಮಗು ಈಗ 14 ವರ್ಷಕ್ಕೆ ಬಂದಿರ್ಬೋದು. ಅವಳು ಒಮ್ಮೊಮ್ಮೆ ಅವಳ ರೀತಿ ಊತಾಕ್ದವಳ ರೀತಿಯಲ್ಲಿ ಕಾಣಿರ್ಬೋದು, ಅಪ್ಕೊಂಡಿರ್ಬೋದು, ಎದೆಗೌಚ್ಕೊಂಡಿರ್ಬೋದು. ಮಗು ಅಲ್ವಾ ಸರ್? ದಂಗೆ ಏಳುವ ಪ್ರಕ್ರಿಯೆಯಲ್ಲಿ ಅವನ ಮನಸ್ಥಿತಿ ಎದ್ದೋಗಿರ್ತದೆ. ಭೀಕರವಾದ ಅಲೆ ಅಪ್ಪಳಿಸ್ತಾ ಇರ್ತದೆ, ಬಿರುಗಾಳಿ ಬೀಸ್ತಾ ಇರ್ತದೆ ಅವನ ಎದೆಯಲ್ಲಿ. ಎಲ್ಲಿ ಈ 10 ವರ್ಷ ಅವನಿಗೆ ತಂಗಾಳಿಯೇ ಇಲ್ಲ. ಓಡ್ತಾನೆ, ಅತಂತ್ರನಾಗ್ತಾನೆ, ಅಸಹಾಯಕನಾಗ್ತಾನೆ. ಏನಿದು ಅಂತ ಹೇಳಿ ಭಾರತದ ಕಾನೂನು ಇತಿಹಾಸದಲ್ಲೇ 100 ಅಸ್ಥಿಪಂಜರವನ್ನು ತೆಗಿತೀನಿ ಅಂತ ಬಂದ ಉದಾಹರಣೆ ಇಲ್ಲ. ನಾನು ಅದನ್ನೇ ಅನಲೈಸ್ ಮಾಡ್ತಾ ಇದ್ದೆ. ಎಲ್ಲ ಕಾನೂನು ಪುಸ್ತಕಗಳನ್ನು, ಸೈಟೇಷನ್ಗಳನ್ನ ಎಲ್ಲ ಓದ್ತಾ ಇದ್ದೆ. ಎಲ್ಲಿಯೂ ಕೂಡ 100 ಅಸ್ಥಿಪಂಜರವನ್ನು ತೆಗಿತೀನಿ ಅಂತ ಬಂದ ವ್ಯಕ್ತಿ ಇಲ್ಲ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಅಸ್ಥಿಪಂಜರವನ್ನು ಊತಾಕಿಟ್ಟು ಪಾಪ ಪ್ರಜ್ಞೆಯಿಂದ ನಿಮ್ಮ ಮುಂದೆ ಇರ್ತಿದ್ದೀನಿ ಅನ್ನುವಂಥ ಒಂದು ಘಟನೆಯೂ ನಮಗೆ ಸಿಗ್ತಾ ಇಲ್ಲ. ಅಣ್ಣಿಗೆರೆಯಲ್ಲಿ ಸಿಕ್ಕಂಥ 100 ತಲೆಬಿರುಡೆಗಳ ಕಥೆಗಳೇನಿದೆ, ಅದು ಯಾವುದೋ ಕಾಲದಲ್ಲಿ ಏನೋ ಸಂದರ್ಭದಲ್ಲಿ ಯಾವುದೋ ರಾಜಾಡಳಿತದಲ್ಲೋ ಅಥವಾ ಪಾಳೆಗಾರರ ಆಡಳಿತದಲ್ಲೋ ಸಿಕ್ಕಂಥವು ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದರು. ಆದರೆ ಇಲ್ಲ, ಆಗಲ್ವಲ್ಲ ಸರ್. ನಾನು ಬಂದಿರುವುದು ಪಾಪ ಪ್ರಜ್ಞೆಯಿಂದ ಅಂತ. ನಿಮ್ಮ
ಕಾನೂನಿನ ಇತಿಹಾಸದಲ್ಲಿ ಹೊಸ ಭಾಷ್ಯವನ್ನು ಬರೆಯುವ ಸಮಯ ಇದು. ಅವನ ತಲ್ಲಣಗಳನ್ನು ಯಾವ ಕಾದಂಬರಿಕರನ್ನು ದಾಖಲಿಸಲಾರ, ಅವನ ತಲ್ಲಣಗಳನ್ನು ಯಾವ ಕವಿನೂ ಕವನ ಬರೆಯಲಾರ, ಅವನ ತಲ್ಲಣಗಳನ್ನು ನ್ಯಾಯಾಧೀಶ ಒಬ್ಬ ಗಂಭೀರವಾಗಿ ಕೂತ್ಕೊಂಡು ಆಲೋಚಿಸಿ ಕೇಳಲಾರ. ಆ ಥರದ ಕೇಳಿದ ಉದಾಹರಣೆಗಳಿಲ್ಲ ನಮ್ಮಲ್ಲಿ. ಯಾವ ಗೌರವಾನ್ವಿತ ನ್ಯಾಯಾಧೀಶರು 100 ಅಸ್ಥಿಪಂಜರವನ್ನು ಈ ಎಲ್ಲ ಕಾರಣದಿಂದ ಊತಿಟ್ಟಿದ್ದೇನೆ ಅಂತ ಬಂದು ಹೇಳುವಂಥ ಪ್ರಕ್ರಿಯೆಯಲ್ಲಿ ನಿಲ್ಲಲಾರ ಸರ್. ಅವನು ಕೇಳಿಸ್ಕೊಳ್ಳಾರ. ಇದೊಂದು ತಲ್ಲಣಗೊಂಡಿರುವಂಥ, ಒಂದು ಆತಂಕಗೊಂಡಿರುವಂಥ ಒಂದು ಈ ವಿಚಾರವನ್ನು ಕೇಳಿದರೆ ಜನಸಾಮಾನ್ಯನು ಭಾವನೆಗಳು ಯಾವ ರೀತಿಯ ಡೋಲಾಯಮಾನವಾಗ್ಬೋದು. ತನ್ನ ಧಾರ್ಮಿಕ ಪ್ರಭುತ್ವ, ತಮ್ಮ ಧಾರ್ಮಿಕ ಸಾಂಸ್ಕೃತಿಕ ಹಕ್ಕುದಾರಿಕೆಯ ವಿಚಾರದಲ್ಲಿ ಆಗಿರ್ಬೋದು, ಏನೆಲ್ಲ ತಲ್ಲಣಗಳು ಸೃಷ್ಟಿಯಾಗ್ಬೋದು. ನನ್ನ ಅರಿವಿಗೆ ಬಂದಂತೆ ಈ ಶತಮಾನದಲ್ಲಿ ಈ ಥರದ ಅಂಶಗಳಿಲ್ಲ ಸರ್. ಇದು ಎದೆ ಒಡೆದು ಹೋಗುವ ವಿಚಾರ. ನಮ್ಮ ವಯಸ್ಸಾದ ತಂದೆ ತಾಯಿನೇ ಕಳ್ಕೊಂಡ್ಬಿಟ್ರೆ ಅದರ ಗಾಢತೆ ನಿರಂತರ. ಅದೇ ಪುತ್ರ ಶೋಕ ನಿರಂತರಂ ಅನ್ನುವ ಹಾಗೆ ಪುತ್ರ ಶೋಕ ಅನ್ನುವಂಥದ್ದು ಅಥವಾ ಪುತ್ರಿ ಶೋಕ ಅನ್ನುವಂಥದ್ದು ಎಷ್ಟು ನಿರಂತರವಾಗಿರುತ್ತೆ. ಅಪ್ಪಿಕೊಂಡ ತಂದೆಯ ಭಾವನಾತ್ಮಕ ಸಂಬಂಧ, ತಾಯಿಯೊಬ್ಬಳು ಕಷ್ಟಪಟ್ಟು ಏಸಿಗೆ ಇವು ಎಲ್ಲವನ್ನೂ ಎತ್ತಿ ಆ ಮಗುವನ್ನು ಆ ಲೆವೆಲಿಗೆ ತಂದಿರುವ ಪ್ರಕ್ರಿಯೆ ಕಲ್ಪನೆಗಾದರೂ ಸಿಗುತ್ತಾ ಸರ್ ಯಾರಿಗಾದರೂ? ಈ ಎಲ್ಲ ಕಾರಣಕ್ಕಾಗಿ ಈ ಅಸ್ಥಿಪಂಜರಗಳು ಹೇಳುವ ಕಥೆಗಳಿದೆಯಲ್ಲ, ಹೇಳುವ ಕಥೆಗಳು, ಅಲ್ಲಿ ಈ ಅಸ್ಥಿಪಂಜರದಲ್ಲಿ ನಿಮಗೆ ವಾಲೆ ಕಿತ್ತಿರ್ತಾರೆ, ತಾಲಿ ಕಿತ್ತಿರ್ತಾರೆ, ಕೈ ಗಡ್ಗ ಕಿತ್ತಿರ್ತಾರೆ, ಬೂಟ್ ಕಿತ್ತಿರ್ತಾರೆ. ಇವೆಲ್ಲವನ್ನ ಅಂದಾಜಿಸಬೇಕು. ಇದು ಸಾಮಾನ್ಯ ಅಲ್ಲ. SIT ಮುಂದೆ ಇರುವಂಥದ್ದು ಇದೆಲ್ಲವನ್ನ ಮುಚ್ಚಿಟ್ಟಿದ್ದ್ಯಾಕೆ ಅನ್ನುವಂಥ ಅಧಿಕಾರಿನ ಸ್ಕ್ರೂ ಮಾಡಬೇಕು. ನಮ್ಮ ಮುಂದಿರುವ ಅಧಿಕಾರಿನೇ ಯಾಕೆ ಸ್ಕ್ರೂ ಮಾಡಬೇಕು ಅಂತ ಹೇಳಿದರೆ, ನಾವು ಪದೇ ಪದೇ ಹೇಳ್ತಿದ್ದೇನೆ, ಟ್ಯಾಕ್ಸ್ ಕೊಟ್ಟಿದ್ದೇವೆ, ಸಂಬಳ ಕೊಟ್ಟಿದ್ದೇವೆ, ಓಡಾಡಲಿಕ್ಕೆ ಬೈಕ್ ಕೊಟ್ಟಿದ್ದೇವೆ, ಐಬಿಗಳು ಕೊಟ್ಟಿದ್ದೇವೆ, ಅವರಿಗೆ ಕಂಫರ್ಟಾಗಿ ನೋಡಿದ್ದೇವೆ, ಅವರ ಮಕ್ಕಳು ಅಮೆರಿಕ, ಇಂಗ್ಲೆಂಡ್ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಕಾರಣಕರ್ತರಾಗಿದ್ದೇವೆ, ಅಥವಾ ಅವರು ಅಧಿಕಾರವನ್ನು ಎಂಜಾಯ್ ಮಾಡಲಿಕ್ಕಾಗಿದ್ದಾರೆ. ಆದರೆ ನಮ್ಮ ದುಡ್ಡಿಂದ ಅವ್ರನ್ನೆಲ್ಲರನ್ನು ಆ ಥರ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಅದರಲ್ಲಿ ಅಪ್ರಾಮಾಣಿಕವಾಗಿ ಉಳಿದು ಬಿಟ್ಟರೆ ಆಗ್ಬೋದಾದ ಪರಿಣಾಮವನ್ನು ನಾವು ಜಾಗೃತಿ ಮನಸ್ಸಿನಿಂದ ಆಲೋಚಿಸಬೇಕು ಸರ್. ಹೆಣಗಳು ಅಂತ ಹೇಳಿದರೆ ಅಲ್ಲಿ ಏನೆಲ್ಲ ಕಳೆದೋಗಿರ್ಬೋದು. ಅವನ ಆಸ್ತಿ ಕಳೆದೋಗಿರ್ಬೋದು, ಅವನ ಮನಸ್ಥಿತಿ ಕಳೆದೋಗಿರ್ಬೋದು. ಇಷ್ಟೇ ಅಪ್ಪ ಈ ವ್ಯವಸ್ಥೆ ಅಂತ ಒಂದು ನಿಶಾಯಕತನಕ್ಕೆ ಕುಟುಂಬ ಬಂದಿರ್ಬೋದು. ಈ ಎಲ್ಲ ಅಂಶವನ್ನು ಅಥವಾ ಪಲಾಯನ ಮಾಡಿರ್ಬೋದು, ಓಡಿರ್ಬೋದು, ಮತ್ತೆ ಓಡಿರ್ಬೋದು. ಇಷ್ಟೊಂದು ಆತಂಕಗಳ ಗುಡ್ಡೆಯನ್ನೇ ಹೊತ್ತುಕೊಂಡು ಬಂದು ನಿಂತಿದ್ದಾನೆ. ನೋಡಿ, ನನ್ನ ಮನಸ್ಸಾಕ್ಷಿ ನನ್ನ ವಿರುದ್ಧ ನಿಂತಿದೆ, ದಯಮಾಡಿ ಒಪ್ಪಿಸ್ಕೊಡಿ, ನನ್ನನ್ನು ನಿರ್ಲಿಪ್ತಗೊಳಿಸಿ ಅಂತ. ಅವನು ಕೂಡ ಪ್ರಮುಖ ವ್ಯಕ್ತಿ, ಅವನು ಅಪರಾಧಿ ಜಗತ್ತಿನ ಪ್ರಮುಖ ದಾರ. ಆ ಕಾರಣದಿಂದ ಅವನಿಗೂ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ತಲೆಯಲ್ಲಿದ್ದೇ ಇರುತ್ತೆ. ಆ ಶಿಕ್ಷೆಯ ಭಾರವನ್ನು ಹೊರಲು ತಯಾರಿದ್ದಾನೆ ಅಂತ ಅಂದರೆ ಅದು ಯಾವ ರೀತಿಯಲ್ಲಿ ಅನಾಲಿಸಿಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಕೆಲವಾದರೂ ಮಾದರಿ ಅಥವಾ ನ್ಯಾಯಾಲಯದ ಮುಂದೆ ಬಂದು ನಿಂತಿರ್ತದೆ ಅನ್ನುವಂಥದ್ದಿದೆ. ಏನು ಈ ಪ್ರಕರಣಗಳು, ಈ ಥರದ ಪ್ರಕರಣಗಳಲ್ಲಿ ಬಂದು ನಿಂತಿದ್ದಾನಲ್ಲ, ಅದು ದೊಡ್ಡದು. ಇತಿಹಾಸದಲ್ಲಿ ಅಥವಾ ಪುರಾಣದಲ್ಲಿ ಬಹಳಷ್ಟು ಮ್ಯಾಕ್ಬತ್ ಸಿಂಡ್ರಮ್ ಅಂತ ಕರಿತೇವೆ. ಮತ್ತೊಂದು ಅಧಿಕಾರದ ಲಾಲಾಸೆಗೆ ಅಥವಾ ಜನಾಂಗೀಯ ಲಾಲಾಸೆಗೆ ಅಥವಾ ರಾಜಕೀಯ ಲಾಲಾಸೆಗೆ ಕೊಂದು ಅಥವಾ ಜನಾಂಗದ ದ್ವೇಷ ಕೊಂದು ಮಡಗಿರೋದು ಬೇರೆ ವಿಚಾರ. ಧರ್ಮಕ್ಷೇತ್ರದಲ್ಲಿ 100 ಹೆಣಗಳು ಬಿದ್ದಿದೆಯಲ್ಲ, ಇದಕ್ಕೆ ಯಾವ ರೀತಿಯ ಉತ್ತರವನ್ನು ಒದಗಿಸಬೇಕು ಅನ್ನುವಂಥದ್ದು ಭಾರಿ ಸ್ಪಷ್ಟ. ಮತ್ತು ಇವರ ಸಮಗ್ರ ಗ್ಯಾಂಗ್, ಅವನು ಹೋರಾಟಗಾರ ಆಗಿರಲಿ ಅಥವಾ ಧರ್ಮಕ್ಷೇತ್ರದ ಧಾರ್ಮಿಕ ವ್ಯಕ್ತಿಯೇ ಆಗಿರಲಿ, ಮತ್ತೊಬ್ಬನೇ ಆಗಿರಲಿ, ಅವನನ್ನು ಬಡಿದು ಬಾಯ್ಡಾಕು. ಇಲ್ಲ ಅಂತಂದರೆ ಸುಮ್ಮನೆ ನಮ್ಮ ಪ್ರಚಾರದ ಹುಚ್ಚಿಗೋ ಮತ್ತೊಂದು ಹುಚ್ಚಿಗೋ ಮಾತನಾಡುವ ಪ್ರಕ್ರಿಯೆ ಅಲ್ವೇ ಅಲ್ಲ ಸರ್. ಇಲ್ಲೆಲ್ಲೋ ನಮ್ಮ ತನವನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಕಲಕ್ಕೆ ಹೋಗಿದೆ. ಒಂದು ಕೂಡ ಬುರುಡೆ ನಾನು ಹಿಂಗಿದ್ದೆ, ನಾನು ಈ ಥರ ಆದೆ, ಓಡಿದೆ ನನ್ನ ಮೇಲೆ ತಲೆ ತಾಕ್ಬಿಟ್ರು. ಮತ್ತೆಲ್ಲೋ ಕಾಡಲ್ಲಿ ಕರ್ಕೊಂಬಂದು ಹೆಣನ ಊದ್ಬಿಟ್ರು. ನನ್ನ ತಂದೆ ತಾಯಿ ಬರುವಿಕೆಯನ್ನು ಕಾಯ್ತಿದ್ದಾರೆ.
ಅಥವಾ ನನ್ನ ಗಂಡ ನನ್ನ ಬರುವಿಕೆ ಕಾಯ್ತಾ ಇದ್ದಾರೆ, ಅಥವಾ ನನಗೆ ಕಳಂಕವನ್ನು ಹಚ್ಚಿ ಇಲ್ಲೆಲ್ಲೋ ಮಣ್ಣು ಮಾಡಿರ್ತಾರೆ, ಅಲ್ಲೆಲ್ಲೋ ಯಾವುದೋ ಊರಲ್ಲಿ ನಾನು ಕಳಂಕಿತ ವ್ಯಕ್ತಿ ಅಂತ ಬಿಂಬಿಸ್ಕೊಂಡಿರ್ತೀನಿ. ಯಾವ ಹಣ್ಣಿಂದ ಓಡೋದ್ಲೋ, ಯಾವನ್ ಕೊಂದಾಕನ್ನೋ, ಎಲ್ಲಿದ್ದಾಳೋ ಅನ್ನುವ ಕಳಂಕದಲ್ಲಿ ನಾನು ಬದುಕುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಆ ಅಸ್ಥಿಪಂಜರ ಮಾತಾಡ್ತದೆ ಸರ್. ಅದೊಂದು ಕಾಲ್ಪನಿಕ ಅಂತ ಅನ್ನಿಸ್ಬೋದು, ಇಲ್ಲ, ಇದು ಸತ್ಯ. ಭಾಳಷ್ಟು ಜನ ಮಾತನಾಡುವುದಕ್ಕೆ ರೆಕ್ಕೆ ಪುಕ್ಕ ಬಂದಿರ್ಬೋದು, ಅದು ಬೇರೆ ವಿಚಾರ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ರೆಕ್ಕೆ ಪುಕ್ಕ ಇಲ್ಲದೆ ಇರುವ ವಿಚಾರ ಅವನ ಹೇಳಿಕೆಗಳು ಮತ್ತು ಅವನು ಮಾಡಿಸಿದ ಗ್ಯಾಂಗ್ಗಳು ಹೊರಗಡೆ ಬರಬೇಕು. ಯಾರಿಗೆ ಅಂದರೆ ಅಲ್ಲಿ ಕೆಲಸ ಮಾಡಿದ ಪೊಲೀಸ್ ಆಫೀಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಗ್ಯಾಂಗು ಏನು ಮಾಡ್ತಿತ್ತು ಅಂತೇಳಿ. ಆ ಗ್ಯಾಂಗನ್ನು ಹುಡುಕಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಧಾರ್ಮಿಕ ಕೇಂದ್ರದಲ್ಲಿ ಗ್ಯಾಂಗ್ ಕೆಲಸ ಮಾಡುತ್ತೆ. ಇದೊಂದು ಧಾರ್ಮಿಕ ಪ್ರಜ್ಞೆಯಿಂದಲೇ ಕೆಲಸ ಮಾಡೋಣ ಅಂತದ್ದಾಗಲಿ. ಇಲ್ಲೆಲ್ಲೋ ಕ್ರೌರ್ಯದ ಕೈಗಳಿವೆ, ಅವಕ್ಕೆ ರಕ್ತ ಅಂಟ್ಕೊಂಡ್ಬಿಟ್ಟಿವೆ. ಅದರಿಂದ ನಾವು ಜಾಗೃತಿ ಮನಸ್ಸಿಂದ, ಮಾನವೀಯ ಪ್ರಜ್ಞೆ ಮನಸ್ಸಿಂದ, ನಮ್ಮ ತಿಳುವಳಿಕೆಯ ಪ್ರಜ್ಞೆ ಮನಸ್ಸಿನಿಂದ ಸರ್ಕಾರಗಳು ಮಾಡಬೇಕು ಸರ್. ಆ ಕಾರಣದಿಂದ ಮತ್ತೆ ಹೇಳ್ತಿದ್ದೇನೆ, ಎಸ್ ಟಿ ಕಮಿಷನ್ನು ಕೂಡ ಅವನಿಗೆ ನಾನೇನು ಇದು ಹೇಳ್ತಿಲ್ಲ, ಯಾಕೆ ನಾನು ಒಬ್ಬನೇ ಹೇಳ್ತಿಲ್ಲ, ಸುಮಾರು 2023ರಲ್ಲಿ ಹೇಳಿದ್ದೀನಿ, ಕಮಿಷನ್ಗೆ ಹೇಳಿದ್ದೇನೆ. ದಯಮಾಡಿ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ, ಉಪಾಧ್ಯಕ್ಷರು ಕೂಡ ಪತ್ರ ಬರೆದಿದ್ದಾರೆ, ಶಾಂತಪ್ಪ ಬರೆದಿದ್ದಾರೆ. ಆ ಸಮಯದ ಯಾರು ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು ಶಾಂತಪ್ಪರವರು ಬರೆದಿದ್ದಾರೆ, ಇವರೆಲ್ಲ ಬರೆದಿದ್ದಾರೆ. ಮತ್ತೆ ಎಲ್ಲವನ್ನೂ ನಾವು ತೆಗೆದಿದ್ದೇವೆ. ಮತ್ಯಾವುದೋ ಧರ್ಮದಂಗಲ್ ಬಗ್ಗೆ ಮಾತಾಡ್ತೀವಿ, ಮತ್ಯಾವುದೋ ಜಂಗಲ್ ರಾಜ್ಯದ ಬಗ್ಗೆ ಮಾತಾಡ್ತೀವಿ. ಇದು ನಿಜವಾದ ಜಂಗಲ್ ರಾಜ್ಯ ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ ಇಷ್ಟು ಅಧಿಕಾರಿಗಳನ್ನು ಕೂಡ ಉಸುಲಾತಿ ಮಾಡಬೇಕು. ಸಾವಿಗೆ ಪ್ರತ್ಯುತ್ತರ ಅಂದರೆ ಅದೇ, ಆ ಉಸುಲಾತಿಯ ಮೂಲಕವಾಗಿ ಪರಿಹಾರ ಕೊಡಬೇಕು. ಅಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಸಿಗ್ತಾರೆ, ಮಹಿಳಾ ಆಯೋಗ ಮತ್ತೊಮ್ಮೆ ಅದಕ್ಕೆ ಕೆಲಸ ಬೀಳುತ್ತೆ. ಆ ಮಹಿಳೆಯರಿಗೆ ಸದ್ಗತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಮಹಿಳೆಯರನ್ನು ಯಾರೇ ಕೊಂದಿರಲಿ, ಅವನೆಂತನೇ ಪ್ರಬನೆ ಆಗಿರಲಿ, ಅವನೆಂಥವನೇ ಹೋರಾಟಗಾರಲಾಗಲಿ, ಮತ್ತೊಬ್ಬನಾಗಿರಲಿ, ಅವನನ್ನು ಕಟಕಟೆಯ ಮುಂದೆ ನಿಲ್ಲಿಸಲೇಬೇಕು. ನ್ಯಾಯಸಮ್ಮತ ಇಲ್ಲ ಅಂತಂದರೆ ಜನ ಕಲ್ಲೇ ತೊಳೆದು ಬಿಡ್ತಾರೆ ಸರ್, ಗೊತ್ತಿಲ್ಲದಂಗೆ ಹೊಡೆದಾಕ್ಬಿಡ್ತಾರೆ. ಇದು ಈ ಥರದ ದಂಗೆಗೆ ಅವಕಾಶ ಕಲ್ಪಿಸಬಾರ್ದು. ಸರ್ಕಾರಗಳು ಮೃದುತ್ವವನ್ನು, ಧೋರಣೆಯನ್ನು ಅನುಸರಿಸಬಾರ್ದು. ಕಠೋರವಾಗಿ ತಮ್ಮ ಪ್ರಯತ್ನವನ್ನು ತೋರಿಸ್ತಲೇ ಯಾರು ವಿಕ್ಟಿಮ್ ಆಗಿದ್ದಾರೆ ಅವರಿಗೆ ಮೃದುತ್ವ ಧೋರಣೆ, ಅವ್ನಿಗೇನು ಬೇಕಪ್ಪ ಅನ್ನುವಂಥದ್ದನ್ನ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು. ಅವ್ನು ಹೆಂಗಾದರೂ ಹೋಗಿರಲಿ, ಯಾರ್ದೋ ಸಹಾಯದಿಂದ ಅವ್ರನ್ನ ತಲುಪಿರಲಿ. ಆದರೆ ಇಲ್ಲಿ ನಡೆಯುವ ಘನಘೋರ ಕೃತ್ಯದ ವಿರುದ್ಧ ಇಷ್ಟೆಲ್ಲ ಪ್ರಯತ್ನಗಳು ನಮ್ಮಿಂದ ಆಗಿದೆ, ಒಡನಾಡಿಯಿಂದಾಗಿದೆ. ಯಾಕೆ ಒಡನಾಡಿಯನ್ನು ನಾನು ಕ್ಲೈಮ್ ಮಾಡ್ತಿದ್ದೇನೆ ಅಂದರೆ, ಮನುಷ್ಯ ಚರಿತ್ರೆಯಲ್ಲಿ, ಮಾನವೀಯ ಚರಿತ್ರೆಯಲ್ಲಿ ಇದಿಷ್ಟೆಲ್ಲ ಪ್ರಯತ್ನ ಇದ್ದರೂ ಕೂಡ ಫೇಲ್ಯೂರ್ ಆಯಿತೋ ಪಾಸ್ ಆಯಿತೋ ಅನ್ನೋದನ್ನು ದಾಖಲಿಸಲಿಕ್ಕೆ ನಮಗೊಂದು ಎಕ್ಸ್ಟ್ರಾ ಕೊಂಬಿಗೋಸ್ಕರ ಅಲ್ವೇ ಅಲ್ಲ. ಅದನ್ನು ನಾನು ಸ್ಪಷ್ಟಪಡಿಸ್ತೇನೆ. ನನ್ನಿಂದ ಆಯಿತು, ನಾನು ಮತ್ತೊಬ್ಬರನ್ನ ಪರಮನೀಚತನದಲ್ಲಿ ನಾನು ಮಾತನಾಡಲ್ಲ, ಅದು ನನ್ನ ಹಕ್ಕುದಾರಿಕೆಯೂ ಅಲ್ಲ. ಆದರೆ ಆ ಆತ್ಮಗಳಿಗೊಂದು ಮುಕ್ತಿ ಮತ್ತು ಅದನ್ನು ಕೊಂದವನು ಯಾರು ಅಂತ ಸ್ಪೆಸಿಫಿಕ್ ಆಗಿ ನ್ಯಾಯಾಲಯ ಹೇಳಿದಾಗ ಮತ್ತೊಮ್ಮೆ ನಾನೇ ವಿರುದ್ಧವಾಗುವಂಥದ್ದು, ಆ ವ್ಯಕ್ತಿ ವಿರುದ್ಧ ಮೊದಲ ಕಲ್ಲು ಬೀಸುವಂಥವನು ನಾವೇ ಆಗಿರ್ತೀವಿ. ಯಾಕೆ ಅಂತ ಹೇಳಿದರೆ ಇದನ್ನು ಸಹಿಸಲಿಕ್ಕಾಗಲ್ಲ. 108 ಜನರ ಕಗ್ಗೊಲೆಯನ್ನು ಮೌನವಾಗಿ ಸಹಿಸಕ್ಕಾಗಲ್ಲ. ಈ ಸ್ವಾತಂತ್ರ್ಯ ರಾಷ್ಟ್ರದ ಕಾರಣಕ್ಕೂ ಸಹಿಸಕ್ಕಾಗಲ್ಲ ಸರ್. ಅದು ಗಾಳಿಯಲ್ಲಾಗಲಿ ನಮ್ಮ ಬಲಿಷ್ಠ ಕೈಗಳನ್ನ ಬೀಸ್ತಲೇ ಇರ್ತೇವೆ. ನಮ್ಮ ಕನಸುಗಳೆಲ್ಲ ಕಲ್ಲಾಗಿ ಹೋಗಲಿ, ಸನ್ಯಾಸತ್ವ ಸೇರ್ಕೊಳ್ಳಿ, ಆದರೆ ನಾವಂತೂ ಕಲ್ಲು ಹೋಗಿದ್ದೇವೆ. ನಮಗೆ ಬೇಕಾದದ್ದು ನ್ಯಾಯ, ಮತ್ತೆ ನ್ಯಾಯ, ಮಗದೊಮ್ಮೆ ನ್ಯಾಯ, ಮತ್ತೆ ನಾವು ಕೇಳೋದು ನ್ಯಾಯವನ್ನೇ. ಬೆರಳಿಟ್ಟು ಕೇಳೋದು ನ್ಯಾಯವನ್ನೇ, ಎದೆಗೆ ಗುಂಡು ಹೊಡೆದ್ರು ಕೇಳೋದು ನ್ಯಾಯವನ್ನೇ, ಮತ್ತೆ ಬಯಸುವಂಥದ್ದು ನ್ಯಾಯವನ್ನೇ. ಆ ನಿಟ್ಟಿನಲ್ಲಿ ನಮ್ಮ ರಾಜಸೂತ್ರಗಳಿಲ್ಲ, ಅವಮಾನಿಸುವ ಪ್ರಕ್ರಿಯೆಯೂ ಇಲ್ಲ. ಆದರೆ ಈ ಸತ್ಯ ಹೊರಬರಲಿ. ಸತ್ಯದ ಹೊರಬರುವಿಕೆಯ ಮೇಲೆ ನ್ಯಾಯಾಧೀಶರು ಕಾಯ್ತಿದ್ದಾರೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕಾಯ್ತೇವೆ, ಎಲ್ಲರೂ ಕಾಯ್ತಾ ಇರುವ ಈ ಸಂದರ್ಭದಲ್ಲಿ ನ್ಯಾಯ ಅನ್ನುವಂಥದ್ದು ಬರಲಿ. ನ್ಯಾಯದ ಆಚೆ ನಾವು ನಿಂತ್ಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನ್ಯಾಯ ಬೇಕು.